ಇದು ಭಾರ್ಗವಿ LLB ಸೋಮವಾರದ ಎಪಿಸೋಡ್ ಆಗಿರುತ್ತೆ. ಈ JPಗೆ ಸುಮ್ಮನಾದರೂ ಬೇಲ್ ಕೊಡಿಸಿಬಿಟ್ಟಲ್ಲ RP. ನಿನ್ಗೆ ಗೊತ್ತಿಲ್ಲ, ಇವಾಗ JP ಮತ್ತು ಭಾರ್ಗವಿ ಇಬ್ಬರು ಸೇರಿ ಏನಾದರೂ ಸಾಕ್ಷಿ ಹುಡುಕಿದ್ರೆ ಮುಗೀತು. ನೆಕ್ಸ್ಟ್ ಇಯರಿಂಗಳೆ ಗಂಗಾನು ಕಟ್ಕಟೆಯಲ್ಲಿ ನಿಂದ್ರಿಸ್ತಾಳೆ ನೋಡು ಭಾರ್ಗವಿ, ಸಾಮಾನ್ಯ ಹೆಣ್ಣಲ್ಲ ಅಂತೆಲ್ಲ ಹೇಳ್ತಾ ಇರ್ತಾರೆ. ಅದೇ ಟೈಮಿಗೆ ಈ ಕಡೆ ಶಕ್ತಿಗೂ ತುಂಬ ಅಂದರೆ ತುಂಬಾ ಕೋಪ ಬಂದು ಇಷ್ಟೆಲ್ಲ ಮಾತಾಡ್ತಾ ಇರೋ ಟೈಮಲ್ಲಿ ಈ ಕಡೆ ಇವರೇನು ಇರ್ತಾರಲ್ಲ, ನೋಡೋಣ, ನಾನು ಬದುಕೋದಕ್ಕೋಸ್ಕರ, ನಾನು ಜೀವನ ನಡೆಸೋದಕ್ಕೋಸ್ಕರ, ನನ್ನ ಸಾಮ್ರಾಜ್ಯ ಉಳಿಸ್ಕೊಳಕ್ಕಾಗಿ ನಾನು ಏನು ಮಾಡೋಕ್ಕೂ ರೆಡಿ ಇದ್ದೀನಿ ಅಂತ ಗಂಗಾ ಹೇಳ್ತಿರೋದು. ಆವಾಗ ಇವರಿಗೆ RP ಮೇಲೆ ಬೀಳ್ತಿರೋದು. ಶಕ್ತಿ ಮತ್ತು ಗಂಗಾ ಇಬ್ಬರು ಹೇಳ್ತಿದ್ದಾರೆ, JPನ ಮನೆಗೆ ಕರ್ಕೊಂಬರೋಕ್ಕೆ ಸಾಧ್ಯನೇ ಇರಲ್ಲ. ಆದರೆ ಅತಿರೇಕದ ವರ್ತನೆಯಿಂದ ಇವತ್ತು JPನೂ ಮನೆಗೆ ಬಂದಿದ್ದಾನೆ ಅಂದ ತಕ್ಷಣ ಗಂಗಾ ಇವಾಗ ತುಂಬ ಅಂದರೆ ತುಂಬಾ ಕೋಪ ಬಂದಿರುತ್ತೆ. ಆದ್ರೂ ಇದನ್ನೆಲ್ಲ ತೋರ್ಪಡಿಸ್ಕೊಳಂಗಿಲ್ಲ. ಆಗೋದೇನೋ ಆಗೋಗಿದ್ದು, ಮುಂದೆ ಏನು ಮಾಡಬೇಕು ಅಂತ ಯೋಚನೆ ನೋಡುವ. ಆ ಭಾರ್ಗವಿ ಏನಾದರೂ ಸಾಕ್ಷಿ ಹುಡುಕಬೇಕು ಅಂತ ಮತ್ತೆ ಹೊಸ ಖ್ಯಾತೆ ತೆಗೆದ್ರೆ ಕಷ್ಟ ಆಗುತ್ತೆ ನೋಡು ಅಂತೆಲ್ಲ ಹೇಳ್ದ. ಅವಳು ಮತ್ತೆ ಖ್ಯಾತೆ ತೆಗಿತಾಳ. ಹೆಂಗಿದ್ರು ಈಗ ಬೇಲ್ ಮೇಲೆ ತೊಗೊಂಡು ಬಂದಿದ್ದಾಳ. ಆ ಹುಡುಗಿ ಅಷ್ಟು ಸಾಮಾನ್ಯ ಹುಡುಗಿ ಅಲ್ಲ. RP ನೀವು ಹೇಳಿದರೆ ಕೇಳೇ ಇಲ್ಲ. ಅವರು ದುಡ್ಡಿಲ್ಲ ಅವ್ರಿಗೇನು ಬೇಲ್ ಸಿಗಲ್ಲ ಅಂತ, ಬಿಕಾರಿ ಅಂತ ಗೊತ್ತಾಗಲಿ ಅಂತ ನೀವೇ ಮಾಡಿದ್ದೆಲ್ಲ ನೆಗ್ಲೆಕ್ಟ್ ಮಾಡಿದ್ದೀರಿ ಅಂತೆಲ್ಲ ಹೇಳ್ತಾರೆ. ಇಷ್ಟೆಲ್ಲ ಹೇಳಿದರು ನೀವು ಕೇಳೋಕ್ಕೆ ರೆಡಿ ಇಲ್ಲ ಅಂತೆಲ್ಲ ಹೇಳ್ತಾಳೆ. ನೋಡೋಣ, ಏನಾದರೂ ಏನಾದರೂ ಯೋಚನೆ ಮಾಡ್ತೀನಿ ಅಂತೆಲ್ಲ ಹೇಳಿ ಇದೇ ಟೈಮಿಗೆ ಭಾರ್ಗವಿ ಇಲ್ಲಿ ಮನೆಯಲ್ಲಿ ಕುಂತು ಯೋಚನೆ ಮಾಡ್ತಾ ಇರೋ ಟೈಮ್ ಒಳಗೆ ಈ ಕಡೆ ಏನಾದರೂ ಮಾಡಬೇಕಲ್ಲ, ಮಾವಂದೇನು ತಪ್ಪಿಲ್ಲ. ಆಮೇಲೆ ಅವ್ರ ತಂದೆ ಬಗ್ಗೆನೂ ಅವ್ರ ತಂದೆ ಮೇಲೇನೂ ಅಷ್ಟೆಲ್ಲ ಮಾಡಿದ್ದು ಈ ಗಂಗನ ಒಳಗೆ ಹಾಕಿಸ್ಲೇಬೇಕಂತ ಭಾರ್ಗವಿ ಇಲ್ಲಿ ಕಾಂಪೌಂಡ್ ಒಳಗೆ ನಿಂತು ಯೋಚನೆ ಮಾಡ್ತಾ ಇರೋ ಇದೇ ಟೈಮ್ ಒಳಗೆ ಇಲ್ಲಿ ಅವ್ರ ಹಸ್ಬೆಂಡ್ ಏನಿರ್ತಾರಲ್ಲ ಅರ್ಜುನ್ ಅವರು ಬಂದು ಭಾರ್ಗವಿ ಅಂತೆಲ್ಲ ಹೇಳ್ತಾರೆ. ಹೇಳಿ ಪಾರ್ಥ ಅಂತೆಲ್ಲ ಹೇಳ್ತಾರೆ. ಭಾರ್ಗವಿ ಅದು ಅಂತಂದರೆ ಹೇಳಿ ಪಾರ್ಥ ಏನು ಮಾತಾಡಬೇಕಾ, ಅದು ಥ್ಯಾಂಕ್ಸ್ ಭಾರ್ಗವಿ, ಡ್ಯಾಡ್ನ ಹೊರಗೆ ಕರ್ಕೊಂಬಂದಿದ್ಯಾ ಅಂತೆಲ್ಲ ಹೇಳ್ತಾ. ಥ್ಯಾಂಕ್ಸ್ ಯಾಕೆ ಪಾರ್ಥ, ಅದು ಮಾವ ಅಲ್ವಾ, ನನಗೂ ಮಾವ ಅಲ್ಲ, ನನಗೂ ಜವಾಬ್ದಾರಿ ಇರುತ್ತೆ. ಸೊಸೆಯಾಗಿ ನಾನು ಮಾವನ ಕಾಪಾಡ್ಕೋಬೇಕಲ್ಲ ಅಂತೆಲ್ಲ ಹೇಳ್ತಾ. ಆದ್ರೂ ಥ್ಯಾಂಕ್ಸ್ ಭಾರ್ಗವಿ, ಈಗ ನಾನು ಈಗ ಹೋಗಿ ಮಾತಾಡೋ ಸಿಚುವೇಶನ್ ಇರಲ್ಲ, ಏನಿಲ್ಲ ಅಂಥ ಟೈಮ್ ಒಳಗೆ ನೀವೇ ಪ್ರತಿಯೊಂದು ಹ್ಯಾಂಡಲ್ ಮಾಡಿದಿರಲ್ಲ, ಅದಕ್ಕೆ ಥ್ಯಾಂಕ್ಸ್ ಅಂತೆಲ್ಲ ಹೇಳ್ದ. ಸರಿ ಪಾರ್ಥ, ನೀನು ಈಗ ಥ್ಯಾಂಕ್ಸ್ ಹೇಳ್ತಾ ಇರೋದು ಕರೆಕ್ಟ್ ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ಈಗ ನೀನು ಥ್ಯಾಂಕ್ಸ್ ಹೇಳ್ತಾ ಇರೋದು ಭಾರ್ಗವಿ LLB ಆಗಿ, ನಾನು ಒಬ್ಬ ಲಾಯರ್ ಆಗಿ, ನೀನು ಒಬ್ಬ ಕ್ಲೈಂಟ್ ಆಗಿ ಹೇಳ್ತಾ ಇದೆಯಾ, ಅಥವಾ ನನ್ನ ಹೆಂಡತಿ ಅನ್ನೋ ಅರ್ಥದಲ್ಲಿ ಹೇಳ್ತಾ ಇದೆಯಾ, ಯಾವ ಅರ್ಥದಲ್ಲಿ ಹೇಳ್ತಾ ಇದೆಯಾ ನೀನು ಅಂತೆಲ್ಲ ಕೇಳಿದಾಗ ಆವಾಗ ಇವ್ರು ಹೇಳ್ತಾರ, RP ಸಾರಿ, ಆವಾಗ ಅರ್ಜುನ್ ಮಾತ್ರ ಆ ಪ್ರಶ್ನೆಗೆ ಉತ್ತರನೇ ಹೇಳಲ್ಲ. ಭಾರ್ಗವಿ ಏನೇ ಪ್ರಶ್ನೆ ಕೇಳಿದ್ರು ಆ ಪ್ರಶ್ನೆಗೆ ಉತ್ತರ ಅಂತೂ ಏನು ಹೇಳಕ್ಕೆ ಹೋಗಲ್ಲ, ಸುಮ್ಮನೆ ಇರ್ತಾನೆ. ಯಾಕಂದರೆ ಈಗ ಈಗ ಇಷ್ಟು ದಿವಸ ಅವಾಯ್ಡ್ ಮಾಡಿ ಈಗ ಒಂದೇ ಸಲ ಪ್ರೀತಿ ತೋರಿಸಿದ್ರೆ ಅದೂ ತಪ್ಪು ಅನಿಸುತ್ತೆ, ಸ್ವಾರ್ಥ ಅನ್ನಿಸುತ್ತೆ ಅನ್ನೋ ಭಾವನೆಯಿಂದ ಪಾಪ ಏನೂ ಮಾತಾಡಲ್ಲ. ಇಲ್ಲಿ ಒಂದು ನಿರ್ಮಲಾನು ಮತ್ತು JP ಇಬ್ಬರು ಮಾತಾಡ್ತಾ ಇರ್ಬೇಕಾದ್ರೆ ನನ್ನನ್ನು ಕರ್ಕೊಂಬಂದಿದ್ದೆ ಭಾರ್ಗವಿ ಅಂತೆಲ್ಲ ಹೇಳ್ತಾ ಇರ್ತಾನೆ. ಆದರೆ ನಿರ್ಮಲಾ ಇನ್ನೂ ಅಷ್ಟು ಒಳ್ಳೆಯ ಅಭಿಪ್ರಾಯ ಬಂದಿರಲ್ಲ ನಿರ್ಮಲಾಗೆ JP ಮೇಲೆ. ಹಾಗಾಗಿ ಅವರು ಹೇಳ್ತಾ ಇದ್ರೂ ಸುಮ್ಮನೆ ಇರ್ತಾ. ಈ ಕಡೆ ಬೃಂದ ಅದು ಹೆಂಗನ ಮಾಡಿ ಇವ್ರನ್ನ ಇನ್ನಿಷ್ಟು ದೂರ ಮಾಡಬೇಕಲ್ಲ, ಏನು ಪ್ಲ್ಯಾನ್ ಮಾಡಲಿ ಏನಿಲ್ಲ, ಇವ್ರನ್ನೆಲ್ಲ ದೂರ ಮಾಡೋಕ್ಕೆ ಅಂತೆಲ್ಲ ಅವಳು ತಲೆ ಓಡಿಸ್ತಾನೆ ಇರ್ತಾಳೆ. ಬೃಂದ ಪ್ರತಿಯೊಂದರಲ್ಲೂ ಆಕ್ಷೇಪ ಹುಡುಕ್ತಾನೆ ಇರ್ತಾಳೆ. ಒಟ್ಟು ಎನಿ ಟೈಮ್ನು ಭಾರ್ಗವಿನೇ ಕಳ್ಳಿ, ಎನಿ ಟೈಮ್ ಭಾರ್ಗವಿನೇ ತಪ್ಪು, ಭಾರ್ಗವಿನೇ ದೋಷಿ ಅನ್ನೋ ಲೆಕ್ಕದಲ್ಲಿ ಈಗ ಅರ್ಜುನ್ ಮನೆಯಲ್ಲಿ ಆಗಿ ಬಿತ್ತುಬಿಟ್ಟಿದ್ದಲ್ಲ, ಭಾರ್ಗವಿ ಒಳ್ಳೆಯಲ್ಲ ಅಂತೆಲ್ಲ ಹೇಳಿ. ಮತ್ತು ನಿರ್ಮಲಾ ಮನಸ್ಸೊಳಗೂ ಅದೇ ರೀತಿ ಮಾಡಿದ. ಇಲ್ಲಿ ಇವರಿಬ್ಬರ ಮಧ್ಯದಲ್ಲಿ ಇನ್ನೂ ಜಗಳ ಶುರು ಆಗಿರ್ತೈತಿ. ನೋಡೋಣ ಯಾರು ಗೆಲ್ತಾರ ಅಂತ ಭಾರ್ಗವಿ ಹೇಳಿದಾಳೆ. ಈ ಕಡೆ ಅರ್ಜುನ್ ನೋಡಿದರೆ ಏನಾದರೂ ಅರ್ಜುನು, ಭಾರ್ಗವಿ ಮತ್ತು ಆಮೇಲೆ ಅವ್ರ ಮಾವ JP ಅವ್ರು 3 ಜನ ಸೇರಿ ಪ್ಲ್ಯಾನ್ ಮಾಡಿ ಈ ನೆಕ್ಸ್ಟ್ ಇಯರಿಂಗ್ ಒಳಗೆ ಇವರೇ ನಿರಪರಾಧಿ, ನಿರ್ದೋಷಿ ಅಂತ ಗೊತ್ತಾಗಿ ಗಂಗನ್ನೇ ದೋಷಿ ಅಂತ ಸಾಬೀತುಪಡಿಸ್ತಾರೆ.